ಮೊದಲನೇ ರೇವಣಸಿದ್ಧ ಮಹಾಸ್ವಾಮಿಗಳು ಅಂತ ನಾವು ಕರಿಬಹುದು ಇವರಿಗೆ. ಇವರು ಸತ್ಯೇಂದ್ರ ಚೋಳನ ಬಗ್ಗೆ ಯಕ್ಷಗಾನವನ್ನು ಬರೆಸಿದರು. ಇವರು ಕೂಡ ದೊಡ್ಡ ಪಂಡಿತರಾಗಿದ್ರು. ಇವರು ಗದಗಿನ ಅಂಧಗಂಧರ್ವ ಗದಗಯ್ಯ ಎನ್ತಕ್ಕಂಥವ್ರಿಗೆ ಅವ್ರಿಗೆ ಪಂಚಾಕ್ಷರಿ ಗವಾಯಿ ಎನ್ತಕ್ಕಂಥ ನಾಮವನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿನೇ ಐಹೊಳಿ ಒಳಗ್ರಿ ರಾಮಲಿಂಗೇಶ್ವರ ದೇವರಿಗೆ ಅಲ್ಲೊಂದು ತೇರು ನಿರ್ಮಾಣ ಮಾಡಿ ಭಕ್ತರೆಲ್ಲ ಸೇರಿಸಿ ಅಲ್ಲಿ ಇವತ್ತು ಕೂಡ ಜಾತ್ರೆ ನಡೆಯುವಂಗೆ ಮಾಡಿದ್ದಾರೆ. 1908ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನ ಇದೇ ಮಠದಲ್ಲಿ ಏರ್ಪಾಡು ಮಾಡಿದ್ದಾರೆ. ಶಾಸನ ಹಾಕಿದ್ದಾರೆ. ಅಂದ್ರೆ ರೇವಣಸಿದ್ಧ ಸ್ವಾಮಿಗಳು ಮತ್ತು ಗುರುಪ್ರಭು ಸ್ವಾಮಿಗಳ ಬಸವೇಶ್ವರ ವೀರ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಯಿತು. ಪೂರ್ವಕ್ಕಿರ್ತಕ್ಕಂಥದ್ದು ಇದು ಟೀಕಿನ ಮಠ. ಈಗಾಗಲೇ ನಿಮ್ಗೆ ಹೇಳಿದಂಗ ಚನ್ನವೀರ ಸ್ವಾಮಿಗಳಾದ ಬಳಿಕ ಎಳೆ ರೇವಣಸಿದ್ಧ ಸ್ವಾಮಿಗಳು ಬಸವೇಶ್ವರ ವೀರ ವಿದ್ಯಾವರ್ಧಕ ಸಂಘದ ಸಂಸ್ಥಾಪಕರು. ಆದ ಬಳಿಕ ಪ್ರಭು ಸ್ವಾಮಿಗಳು. ಈಗೇನು ನಾನು ಆಗ್ಲೇ ಹೇಳಿದ್ನಲ್ಲ, ಈ ಬಳೂರು ಮಠದ ವಂಶಾವಳಿ ಒಳಗೆ ಇನ್ನೊಬ್ರು ಆ ಬಸಮ್ಮನವರಿಗೆ ಇಬ್ಬರು ಮಕ್ಕಳಿದ್ರು ಅಂತ ಬಸಮ್ಮನವರ ಒಟ್ಟಿಲಿ ರೇವಣಸಿದ್ಧ ಸ್ವಾಮಿಗಳು ಆದರು. ಅದು ಗುರುಸಂಗನ ಹೊಟ್ಲೆ ಮತ್ತಿಬ್ಬರು ಪ್ರಭಯ್ಯ ಅಂತ ಇನ್ನೊಬ್ರು ಇದ್ರು. ಈ ಕಡೆ ಬರ್ರಿ. ಪ್ರಭಯ್ಯನವರು ಅಂದ್ರೆ ಏನು ಲಿಂಗೈಕ್ಯರಾದ ಬಳಿಕ ತಮ್ಮನ ಮಗನಾಗಿರ್ತಕ್ಕಂಥ ಪ್ರಭಯ್ಯನವರನ್ನು ಅವರು ಇಲ್ಲಿ ಸಮಾಜದವ್ರು ಏನು ಮಾಡಿಬಿಟ್ರು, ಅವ್ರನ್ನ ಎರಡನೇ ಅಂದ್ರೆ ಪೀಠಕ್ಕೆ ಮಾಡಿದ್ರು. ಅವರು ಈ ಮಠದ ಟೀಕಿನ ಮಠದ 3ನೇ ಸ್ವಾಮಿಗಳಾಗ್ತಾರೆ. ಇನ್ನು 4ನೇದವರು ಅಂತ ಹೇಳುವಾಗ ನಾನೇನು ಸಂಘದ ಸ್ಥಾಪನೆ ಮಾಡಿದ್ರಲ್ರಿ, ಅವ್ರನ್ನ ಅಂದ್ರೆ ಈ ಮಠದೊಳಗೆ 4ನೇ ಪೀಠಾಧಿಪತಿಗಳು 2ನೇ ರೇವಣಸಿದ್ಧ ಸ್ವಾಮಿಗಳು. ಅವರು ಈ ಬಹಳಷ್ಟು ಈ ಕೆಲಸವನ್ನು ಮಾಡಿದರು. ಏನು ಆಗಲೇ ಆ ವಿಷಯ ಹೇಳಿದ್ದೇನೆ. ಟೀಕೆಗಳನ್ನು ಬರೆಯೋದಾಗಲಿ, ಜೊತೆಗೆ ವ್ಯಾಖ್ಯಾನಗಳು ಮಾಡಿಸೋದಾಗಲಿ ಬಹಳಷ್ಟು ಕೆಲಸವನ್ನು ಮಾಡಿದರು. ಜೊತೆಗೆ ಸಂಘ ಸಂಸ್ಥಾಪನೆ ಮಾಡಿದರು. ದೊಡ್ಡ ಕನಸನ್ನು ಹೊಂದಿದ್ರು. ಅದ್ರ ಜೊತೆಗೆ ವಸತಿ ಇಲ್ಲಿ ವ್ಯವಸ್ಥೆ ಮಾಡಿದರು. ದೊಡ್ಡ ನಮ್ಮ ಈ ವೀರಶೈವ ಧರ್ಮ ಮತ್ತು ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಅನ್ನುವಂಥದ್ದನ್ನ ಹೇಳ್ತೀವಿ. ಅವರು ಇಲ್ಲಿ ವಾಸ ಮಾಡ್ತಕ್ಕಂಥದ್ದು. ಯಾವ ಸ್ವಾಮಿಗಳು? ಇವರು ರೇವಣಸಿದ್ಧ ಸ್ವಾಮಿಗಳು. ಇದೇ ಒಂದು ಟೀಕಿನ ಮಠ ಇಲ್ಲಿ ಒಳಗೆ ಬರ್ರಿ, ತಗೋಬರ್ರಿ. ರೇವಣಸಿದ್ಧ ಸ್ವಾಮಿಗಳು ಇರ್ತಕ್ಕಂಥದ್ದು ಇಲ್ಲಿ ಬರ್ರಿ, ಒಳಗೆ ಬರ್ರಿ. ಇಲ್ಲಿ ಬರ್ರಿ. ಟೀಕಿನ ಮಠದ ಮೊದಲನೆಯ ಪೀಠಾಧಿಪತಿಗಳು. ಟೀಕಿನ ಮಠದ ಮೊದಲನೆಯ ಪೀಠಾಧಿಪತಿಗಳು ರೇವಣಸಿದ್ಧ ಮಹಾಸ್ವಾಮಿಗಳು. ಇವರು ಚನ್ನವೀರ ಸ್ವಾಮಿಗಳ್ರಿ. ಇವರು ನೋಡ್ರಿ, ಲಿಂಗೈಕ್ಯ ಶ್ರೀಮಣಿಪ್ರ ಚನ್ನವೀರ ಮಹಾಸ್ವಾಮಿಗಳು ಟೀಕಿನ ಮಠ. ಇವರು ಮೊದಲನೇ ಈ ಮಠದ ಸಂಸ್ಥಾಪಕರು. ಏನ್ರಿ, ಇವರು ಮೊದಲನೆಯ ಪೂಜ್ಯರು. ಇವರು ಅಂದ್ರೆ ರೇವಣಸಿದ್ಧ ಸ್ವಾಮಿ ಅಂದ್ರೆ ಇವರು 2ನೇ ಅಂದ್ರೆ ಈಗ ನಾನು ಹೇಳ್ತೇನೆ ರೀ, ಚನ್ನವೀರ ಸ್ವಾಮಿಗಳಾದ ಬಳಿಕ ರೇವಣಸಿದ್ಧ ನಾಮವನ್ನು ಹೊತ್ತಿರ್ತಕ್ಕಂತಹ ಚನ್ನವೀರ ಸ್ವಾಮಿಗಳ ಹೆಸರು ಅಂದ್ರಿ, ರೇವಣಸಿದ್ಧ ನಾಮವನ್ನು ಹೊತ್ತಿರ್ತಕ್ಕಂಥ ಮೊದಲನೇ ರೇವಣಸಿದ್ಧ ಮಹಾಸ್ವಾಮಿಗಳು ಅಂತ ನಾವು ಕರಿಬಹುದು ಇವರಿಗೆ. ಇವರು ಸತ್ಯೇಂದ್ರ ಚೋಳನ ಬಗ್ಗೆ ಯಕ್ಷಗಾನವನ್ನು ಬರೆಸಿದರು. ಇವರು ಕೂಡ ದೊಡ್ಡ ಪಂಡಿತರಾಗಿದ್ರು. ಇವರು ಪಂಡಿತರು ಇದ್ದ ಕಾರಣ ವ್ಯಾಖ್ಯಾನವನ್ನು ಮಾಡಿಸತಕ್ಕಂಥ ಕೆಲಸ ಇವರಿಂದ ಪ್ರಾರಂಭ ಆಗಿದ್ರಿ. ಇವರಿಂದ ಪ್ರಾರಂಭ ಆಯ್ತು. ವ್ಯಾಖ್ಯಾನಗಳನ್ನು ಮಾಡಿಸುವುದು, ಟೀಕೆಗಳನ್ನು ಬರೆಸುವುದು. ಇಲ್ಲೆಲ್ಲ ಇವರು ಕೂಡ ಅವತ್ತಿನ ಕಾಲಕ್ಕೆ ದೊಡ್ಡ ಪಂಡಿತರಾಗಿದ್ರು. ಪಂಡಿತರು ಇರೋದ್ರಿಂದ ಇಂಥ ಒಂದು ಮಠವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಆಗ್ತಿತ್ತು. ಆ ಮಠವನ್ನು ನಡೆಸ್ಕೊಂಡು ಬಂದ್ರು. ಇವ್ರ ನಂತರ ಪ್ರಭು ಸ್ವಾಮಿಗಳು ಅಂದ್ರೆ ಈಗ ಇವರು ಬಳೂರು ಮಠದ ಪರಂಪರೆ ಮಠದ ಅಂತಲ್ಲ, ಮೊದಲನೇ ರೇವಣಸಿದ್ಧ ಸ್ವಾಮಿಗಳು, ಪ್ರಭು ಸ್ವಾಮಿಗಳು. ಇವರು 4ನೇದವರ ಹೇಳುವಾಗ ನಾವು ಆಗಲೇ ನಿಮಗೆ ಹೇಳಿದ್ವಲ್ಲ, ಸಂಘ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಈ ಮಠದ 4ನೇ ಅಧಿಪತಿ. ಅಂದ್ರೆ ಸರ್ ಇವರೇ ಟೀಕೆಗಳನ್ನ ಬರೆಯುವಂತವ್ರು. ಇವರು ಟೀಕೆ ಬರೀತಿದ್ರು. ಮತ್ತೆ ಬರೀತಕ್ಕಂಥ ವ್ಯವಸ್ಥೆ ಇಲ್ಲಿ ಏರ್ಪಾಡು ಮಾಡಿದ್ರು. ಪ್ರಭು ಸ್ವಾಮಿಗಳ ಬಗ್ಗೆ ಅಷ್ಟು ಮಾಹಿತಿ ಸಿಗುದಿಲ್ಲ. ಆ ನಂತರ ಬಂದಿರತಕ್ಕಂಥ ಈ ಪರಂಪರೆ ಬಂದಿರತಕ್ಕಂಥ 4ನೇ ಅಧಿಪತಿ ಅಂದ್ರೆ ಈ ನಾಮದ 2ನೇ ರೇವಣಸಿದ್ಧ. ಈ ನಾಮದ 2ನೇ ರೇವಣಸಿದ್ಧ 4ನೇ ಅಧಿಪತಿ. ಅವರು ದೊಡ್ಡ ಪಂಡಿತರು. ಟೀಕೆ ಟಿಪ್ಪಣಿಗಳು ಬರ್ಸೋದಾಗ್ಲಿ, ಇಲ್ಲಿ ಸಂಗ್ರಹ ಮಾಡೋದಾಗ್ಲಿ, ಇಲ್ಲಿ ಮಕ್ಕಳಿಗೆ ಇಲ್ಲಿ ಅವತ್ತಿನ ಕಾಲಕ್ಕನೆ ಓದ್ಲಿಕ್ಕೆ ಗ್ರಂಥಾಲಯ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು, ವಾಚನಾಲಯ ಮಾಡಿರ್ತಕ್ಕಂಥದ್ದು. ಏನ್ರಿ, ಗುರುಬಸವ ವಾಚನಾಲಯ ಮಾಡಿದ್ದು, ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಮಾಡಿದ್ದು. ನಂತರ ಸಂಘ ಸ್ಥಾಪನೆ ಆಗ್ಬೇಕಾದ್ರೆ ಬಹಳ ದೊಡ್ಡ ಕೊಡುಗೆ ಅವ್ರದ್ದು ಅನ್ನುವಂಥದ್ರಿ. ಅದು 4ನೇಯ ಪೀಠಾಧಿಪತಿಗಳು, ನಾಮದೊಳಗೆ 2ನೇ ರೇವಣಸಿದ್ಧ ಮಹಾಸ್ವಾಮಿಗಳು ಈ ಪರಂಪರೆ. ಅವ್ರು ಮುಂದೆ ಅದೇನು ಘಟನೆ ಆಯ್ತ್ರಿ, ಅವರು ಇರ್ತಕ್ಕಂಥ ಸಂದರ್ಭದೊಳಗೆ ಮುಂದೆ ತೆಂಗಿನ ಮಠ ಇವ್ರ ಕೈಯಾಗ ಬಂತು. ಆ ತೆಂಗಿನ ಮಠದ ಬಗ್ಗೆ ನಾನು ಹೇಳ್ತೀನಿ. ಬರ್ರಿ, ತೆಂಗಿನ ಮಠ ಹ್ಯಾಂಗೆ ಇವ್ರ ಕೈಗೆ ಬಂತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ರೇವಣಸಿದ್ಧ ಸ್ವಾಮಿಗಳನ್ನು ಇವ್ರನ್ನ 2ನೇ ರೇವಣಸಿದ್ಧ ಮಹಾಸ್ವಾಮಿಗಳು ಅಂತ ನಾವು ಕರಿತೀವಿ. ಶ್ರೀಮಣಿಪ್ರ ರೇವಣಸಿದ್ಧ ಮಹಾಸ್ವಾಮಿಗಳ ಕರ್ತೃ ಗದ್ದಿಗೆ ಇಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಅದ. ಬನ್ರಿ.
ಬರ್ರಿ ಸರ್. ಈಗಾಗಲೇ ಕಲ್ಲಿನ ಶಾಸನವನ್ನು ಕೂಡ ನೋಡ್ತಾ ಇದ್ದೇವೆ. ಇವರು ಟೀಕಿನ ಮಠದ 4ನೆಯ ಅಧಿಪತಿಗಳು, ಭಾಳ ವಿದ್ವಾಂಸರು, ಪಂಡಿತರು. ಇವರಿಗೆ ನಾವು ನಾಮಧೇಯವಾಗಿ 2ನೇ ಶ್ರೀಮಣಿಪುರ 2ನೇ ರೇವಣಸಿದ್ಧ ಮಹಾಸ್ವಾಮಿಗಳಂತ ಕರಿತೀವಿ. ಅವರ ಒಂದು ಗದ್ದಿಗೆ, ಕರ್ತೃ ಗದ್ದಿಗೆ. ಈಗಾಗಲೇ ನಿಮಗೆ ಹೇಳಿದ ಹಾಗೆ ಇವರು ಆಗಲೇ ಅವ್ರು ಏನೆಲ್ಲ ಮಾಡಿದರು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಮೇಲೆ ಬರವಣಿಗೆ ಇದೆ ರೀ. ಇಲ್ಲಿ ಶಾಸನ ಹಾಕಿದ್ದಾರೆ. ಅಂದ್ರೆ ರೇವಣಸಿದ್ಧ ಸ್ವಾಮಿಗಳು ಮತ್ತು ಗುರುಪ್ರಭು ಸ್ವಾಮಿಗಳ ಬಸವೇಶ್ವರ ವೀರ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಯಿತು. ಇಂಗ್ಲಿಷ್ ಶಾಲೆಯನ್ನ ಬಡ ವಿದ್ಯಾರ್ಥಿಗಳಿಗೋಸ್ಕರ ಇಂಗ್ಲಿಷ್ ಬಸವೇಶ್ವರ ಇಂಗ್ಲಿಷ್ ಶಾಲೆಯನ್ನು ಸ್ಥಾಪನೆ ಮಾಡಿದ್ರು. ಬಡ ವಿದ್ಯಾರ್ಥಿಗಳ ಭೋಜನ ಶಾಲೆ ಪ್ರಾರಂಭ ಮಾಡಿದ್ರು. ಗುರುಬಸವ ವಾಚನಾಲಯವನ್ನು ಪ್ರಾರಂಭ ಮಾಡಿದ್ರು. ಮತ್ತು ಇದೇ ರೀತಿಯೊಳಗೆ ಇನ್ನೊಂದು ಇವ್ರು ಮಾಡಿರ್ತಕ್ಕಂಥ ದೊಡ್ಡ ಕೆಲಸ, ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ಅವತ್ತಿನ ದಿವಸ ಮಾಡಿದ್ದಾರೆ. ಅಂದ್ರೆ ಇದು ಬಂದು ಗಮನಿಸಬೇಕು. ಅಂದ್ರೆ ಇದು ವಿರಕ್ತ ಮಠ ಆಗಿದ್ರು ಕೂಡ ಜಗದ್ಗುರುಗಳಿಗೂ ಕೂಡ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥ ಮಠ ಇದು. ಯಾವುದೇ ಭೇದ ಭಾವಗಳಿಲ್ಲದೆ ಇಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ಮಾಡಿರ್ತಕ್ಕಂಥದ್ದು, ಮತ್ತೆ ಅದಕ್ಕೂ ಸಹಾಯ ಮಾಡಿದ್ದಾರೆ. ಅದಕ್ಕೆ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಸಹಾಯ ಮಾಡಿದ್ದಾರೆ. ಅಂದ್ರೆ ಇವರೇ ಮಾಡಿದ್ದಂತಂದ್ರೆ ಇದರ ಅರ್ಥ ಅದಕ್ಕೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ಮಾಡಿದವ್ರು ಇವರೇ ಅಗ್ರಗಣ್ಯರು. ಮತ್ತೆ ಅಂತ್ಯಕಾಲದಲ್ಲಿ ಇದು ಲೋಚನಪ್ಪ ಗುಗಾಡವ್ರನ್ನ ಕರೆದು ಇಲ್ಲೊಂದು ಸಂಸ್ಕೃತ ಮಹಾವಿದ್ಯಾಲಯ ಸ್ಥಾಪನೆ ಆಗ್ಬೇಕು ಅಂತೇಳಿ ನೀವು ಮಾಡ್ಬೇಕು ಅಂತ ಹೇಳಿದ್ರು. ಮುಂದೆ ಐಹೊಳಿ ಒಳಗ್ರಿ ರಾಮಲಿಂಗೇಶ್ವರ ದೇವರಿಗೆ ಅಲ್ಲೊಂದು ತೇರು ನಿರ್ಮಾಣ ಮಾಡಿ ಭಕ್ತರೆಲ್ಲ ಸೇರಿಸಿ ಅಲ್ಲಿ ಇವತ್ತು ಕೂಡ ಜಾತ್ರೆ ನಡೆಯುವಂಗೆ ಮಾಡಿದ್ದಾರೆ. ಸಾಂಗ್ಲಿಯಲ್ಲಿ ವೀರಶೈವ ಬಡ ವಿದ್ಯಾರ್ಥಿಗಳಿಗೆ ಭೋಜನ ಶಾಲೆಯನ್ನು ಸ್ಥಾಪಿಸಿದ ಹಿರಿಮೆ ಇವ್ರದ್ದು ಇರ್ತಕ್ಕಂಥದ್ದು. ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ರು ಅಂತಕ್ಕಂಥದ್ದು. ಮತ್ತೆ ಇನ್ನೊಂದು ಇವ್ರು ಮಾಡಿರ್ತಕ್ಕಂಥ ಕೆಲಸ ಈಗ ಹೇಳ್ಬಿಡ್ತೇನೆ. 1908ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನ ಇದೇ ಮಠದಲ್ಲಿ ಏರ್ಪಾಡು ಮಾಡಿದ್ದಾರೆ. ಇದೇ ಮಠದಲ್ಲಿ ಡಿಸೆಂಬರ್ 28, 29, 30 3 ದಿನಗಳ ಕಾಲ ಇದೇ ಜಾಗ, ಇದೊಟ್ಟು ಮಠದ ಜಾಗ ರೀ. ಇದೊಟ್ಟು ಮಠದ ಜಾಗ. ಇಲ್ಲೆಲ್ಲ ಇದ್ರ ಹಿಂದೆ ಏನ್ ಮಾಡಿದ್ರು, ಇದ್ರ ಒಂದು ಎಷ್ಟು ಎಕರೆ ಇದು, ಬಹಳಷ್ಟು ಎಕರೆ ಹೊಲ ಇದು. ಇದ್ರೊಳಗ 10,000 ಜನ ಕುಳಿತುಕೊಳ್ಳುವ ಹಾಗೆ ದೊಡ್ಡ ಮಂಟಪ ಮಾಡಿ 3 ದಿನಗಳವರೆಗೆ ರಾಜ್ಯದ ತುಂಬಾ ವಿದ್ವಾಂಸರನ್ನ, ಸ್ವಾಮೀಜಿಗಳನ್ನ, ಮಹಾನ್ ಎಲ್ಲಾ ವ್ಯಕ್ತಿಗಳನ್ನ ಕರೆಸಿ ಅವ್ರಿಗೆಲ್ಲ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ದೊಡ್ಡ ಹಿರಿಮೆ. ಅವ ದೊಡ್ಡ ದೊಡ್ಡ ನಿರ್ಣಯಗಳಾದ್ರಿ. ಅವಾಗ ಏನಂತಂದ್ರೆ ಅವಾಗ ಶಿವಯೋಗ ಮಂದಿರ ಸ್ಥಾಪನೆ ಮಾಡ್ಬೇಕಂತಕ್ಕಂಥ ನಿರ್ಣಯ ಇಲ್ಲೇ ಠರಾವ್ ಮಾಡಿದ್ದಿಲ್ಲೇ. ಜೊತೆಗೆ ಇನ್ನೊಂದು ಗದಗಿನ ಅಂಧಗಂಧರ್ವ ಗದಗಯ್ಯ ಎಂತಕ್ಕಂಥವ್ರಿಗೆ ಅವ್ರಿಗೆ ಪಂಚಾಕ್ಷರಿ ಗವಾಯಿ ಅಂತಕ್ಕಂಥ ನಾಮವನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿನೇ ಅವರಿಗೆ ಪಂಚಾಕ್ಷರಿ ಗವಾಯಿ ಅಂತಕ್ಕಂಥದ್ದು ಕೊಟ್ಟರು. ಮತ್ತು ಅದೇ ಮುಂದೆ ಇನ್ನೊಂದು ವಿಚಾರಗಳನ್ನ ಮಾಡಿದ್ರು. ಹೌದಪ್ಪ, ಶಿವಯೋಗ ಮಂದಿರ ನಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದಾಗ ಇಲ್ಲಿ ಒಂದು ಸ್ಪಿನ್ನಿಂಗ್ ಮಿಲ್ ಶಿವಾನಂದ ಜೀರ್ಣ ಅಂತ ಸ್ಥಾಪನೆ ಮಾಡಬೇಕು. ಪ್ರತಿಯೊಬ್ಬರಿಂದ ಶೇರ್ ಸಂಗ್ರಹ ಮಾಡಿ ಒಂದು ಮಾಡೋಣ ಅಂತಕ್ಕಂಥದ್ದು. ಎಷ್ಟು ಕೊಡ್ತಾರೆ ಕೊಡ್ಲಿ ಅಂತಂದು ಅವತ್ತಿನ ಕಾಲಕ್ಕೆ ಎಷ್ಟೋ ಹಣವನ್ನು ಸಂಗ್ರಹಿಸಿ ಅದೊಂದು ಸ್ಥಾಪನೆ ಮಾಡ್ತಕ್ಕಂಥ ವಿಚಾರವನ್ನು ಮಾಡಿದ್ರು. ಬಹಳ ದೊಡ್ಡ, ಅಂದ್ರೆ ಆರ್ಥಿಕವಾಗಿ ಪ್ರಬಲ ಆಗ್ಬೇಕು ನಮ್ಮ ಜನ, ಸಾಮಾಜಿಕವಾಗಿ ಒಳ್ಳೆಯವರಾಗಬೇಕು, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಜನ ಮುಂದೆ ಬರಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಬಹಳಷ್ಟು ಶ್ರಮ ಪಟ್ಟಿರ್ತಕ್ಕಂಥವರು ಈ ಪೀಠದ ಈ ಕರ್ತುಗದ್ದಿಗೆ ಹಾಜರಾಗಿರ್ತಕ್ಕಂಥ ಶ್ರೀ ಮಣಿಪುರ 2ನೇ ರೇವಣಸಿದ್ಧ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಹೇಳಿಕೆ ನನಗೆ ತುಂಬಾ ಅಭಿಮಾನ ಮತ್ತೆ ಅಷ್ಟೇ ಭಕ್ತಿಪೂರ್ವಕ ಈ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಅದು ಮಹಾಸಭೆ ಏನಿದೆಯಲ್ಲ ಸರ್, ಈಗ ಹಾನಗಲ್ ಕುಮಾರೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದಿರುವ ಅಂದ್ರೆ ಸಣ್ಣದಲ್ಲ ಸರ್, ದೊಡ್ಡ ಸಭೆ ಇದು. ಅದು ನೋಡ್ರಿ, 1ನೇ ಮಹಾಸಭೆಯಲ್ಲಿ ನಡೀತಂತಂದ್ರೆ ಅದು ಧಾರವಾಡದಲ್ಲಿ ನಡೀತು. 2ನೇ ಮಹಾಸಭೆ ಬೆಂಗಳೂರಿನಲ್ಲಿ ನಡೀತು. 3ನೇ ಮಹಾಸಭೆ ಸೊಲ್ಲಾಪುರದಲ್ಲಿ ನಡೀತು. 4ನೇ ಮಹಾಸಭೆಯನ್ನ ಅದು ಹೈದರಾಬಾದ್ ನಡಿಬೇಕಾಗಿತ್ತು. ಅಲ್ಲಿ ಮುಸ್ಸಿ ಅಂತಕ್ಕಂಥ ನದಿ ಪ್ರವಾಹ ಬಂದು ಬಹಳಷ್ಟು ಜನರಿಗೆ ಅನಾಹುತ ಮಾಡ್ತಾ ಇದೆ. ಅವಾಗ ಏನು ಎಲ್ಲಿ ಮಾಡ್ಬೇಕಂತಂದಾಗ ಮುಂಚೂಣಿಯಲ್ಲಿ ಈ ಸ್ವಾಮಿಗಳು ಅದನ್ನ ನಿರ್ಧಾರ ತೆಗೆದುಕೊಂಡು ಸಾಮಾನ್ಯ ಮಾತಲ್ಲ. ಯಾಕಂತಂದ್ರೆ ಅಷ್ಟು ಈ ಮಠದವರು ಸಾಕಷ್ಟು ಮಠ ರಾಜ್ಯದೊಳಗೆ ಇದ್ದಾಗಲೂ ಕೂಡ ಇದೇ ಮಠದವರು ಈ ಕೆಲಸವನ್ನು ಮಾಡ್ಬೇಕಾದ್ರೆ ಮಠ ಸಾಮಾನ್ಯ ಅಲ್ಲ. ಇದು ಈ ಪರಂಪರೆ, ಗುರು ಪರಂಪರೆ ಸಾಮಾನ್ಯ ಮಠ, ಇಲ್ಲಿ ದೊಡ್ಡ ಮಠ. ಮತ್ತು ಸ್ವಾಮೀಜಿಯವರ ಒಂದು ಶಕ್ತಿನೂ ಕೂಡ ಅಂತದ್ದಿತ್ತು. ಆ ಕಾರಣಕ್ಕಾಗಿನೇ ಅಂತ ದೊಡ್ಡ ಒಂದು ಕೆಲಸವನ್ನ ಸ್ವಾಮೀಜಿಯವರು ಮಾಡಿದ್ರು ಅಂತಕ್ಕಂಥದ್ದು ನನ್ನ ಹೇಳುವುದರಿಂದ, ಜೊತೆಗೆ ಮಠ ಬಗ್ಗೆ ನೀವೇ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯದ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಓಕೆ ಸರ್.